ಅವರಲ್ಲಿ ಇಲ್ಲ. ಎಲ್ರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಟು ನ್ಯೂಸ್ ಫಸ್ಟ್ ಬಾರು ಬೇಗ. ಹಾಯ್ ಮಮ್ಮಿ, ವೆಲ್ಕಮ್. ಆಯ್ತಮ್ಮ, ನ್ಯೂಸ್ ಫಸ್ಟ್ ಎಲ್ರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಟು ಎವ್ರಿಬಡಿ. ಆ್ಯಕ್ಚುಲಿ ಇವತ್ತು ನಾಗೇಂದ್ರ ಅಣ್ಣಂಗೆ ಮತ್ತು ಚಂದ್ರಿಗೆ ಹೇಳಿದಾಗ ವಿ ಜಸ್ಟ್ ವಾಂಟೆಡ್ ದ ಮೀಡಿಯಾ ಟು ಬಿ ಹಿಯರ್ ವಿದೌಟ್ ಕ್ಯಾಮ್ರಾಸ್ ಆ್ಯಕ್ಚುಲಿ ಸ್ಪೀಕಿಂಗ್. ಯಾಕಂದರೆ ಮೈ ಕೆರಿಯರ್ ಆಫ್ ಪ್ರಾಬ್ಲಿ 23 ಇಯರ್ಸ್, ಅದ್ರ ಮುಂಚೆ ನನ್ನ ತಂದೆ, ನನ್ನ ತಾಯಿ, ಎಲ್ರಿಗೂ ಒಂದು ಪ್ರೆಸ್ ಅವ್ರ ಜೊತೆ ಒಂದು ಯಾವಾಗಲೂ ಒಂದು ಕ್ಲೋಸ್ ನಂಟಿತ್ತು ಆ್ಯಂಡ್ ವಿ ವರ್ ಆಲ್ ವೆರಿ ವೆರಿ ಅಟ್ಯಾಚ್ಡ್. ಹಾಗೆಯೇ ಇವತ್ತು ನಾನಾದಮೇಲೆ ನನ್ನ ತಮ್ಮ, ಸೊ ಯು ಹ್ಯಾವ್ ಆಲ್ವೇಸ್ ಬೀನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್, ವೆರಿ ಕೈಂಡ್. ಎಲ್ಲರ ಮನೆಗೂ ಆಬ್ವಿಯಸ್ಲಿ ಪ್ರೆಸ್ ಅನ್ನೋದು, ಐ ಥಿಂಕ್ ಟು ಆಲ್ ಆಫ್ ಅಸ್ ಮೀಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು, ಪ್ರತಿಯೊಂದು ಮನೆಗೂ ಖಂಡಿತ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ಇದ್ರ ಉದ್ದೇಶ, ಈ ಗೆಟ್ ಟುಗೆದರ್ ಉದ್ದೇಶ ಒಂದೇ ಇದ್ದಿದ್ದು. ರಾಣಾ ಇಸ್ ಗೆಟಿಂಗ್ ಮ್ಯಾರಿಡ್ ಆನ್ ದ 7th and 8th. Can you all say congratulations first? So 7th and 8th is his wedding. ಎಲ್ರಿಗೂ ಕಾರ್ಡ್ ಕೊಡಬೇಕಾಗಿತ್ತು. ವಿ ವಾಂಟೆಡ್ ಟು ಇನ್ವೈಟ್ ಎವ್ರಿಬಡಿ ಇನ್ ದ ಪ್ರೆಸ್ ಆ್ಯಂಡ್ ಮೀಡಿಯಾ. ಅದಕ್ಕೆ ಈ ಲಂಚ್ ಇಟ್ಕೊಂಡಿದ್ದು. ಸದಾಕಾಲ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೆಲಸದ ಮೇಲೆ ಯಾವಾಗಲೂ ಇರುತ್ತೆ, ನಾವು ಕೆಲಸ ಮಾಡಿದ್ರಲ್ಲಿ. ಬಟ್ ದಿಸ್ ಅ ವೆರಿ ಫಾರ್ಮಲ್ ಫ್ಯಾಮಿಲಿ ಇನ್ವೈಟ್. ನೀವೆಲ್ಲರೂ ನನಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಐ ಹೋಪ್ ಟು ಸಿ ಆಲ್ ಆಫ್ ಯು ವಿದೌಟ್ ಕ್ಯಾಮ್ರಾ, ನಿಮ್ಮ ಫ್ಯಾಮಿಲಿ ಸಮೇತ ಆನ್ ದ 7th and 8th. Please do come. We'll all be very happy to host you. And thank you for all the support for so many years. Thank you. ನಿಮಗೆ ಮೇಡಮ್ ಸಪೋರ್ಟ್ ಎಲ್ಲದರಲ್ಲೂ ಇತ್ತು, ಸಿನಿಮಾದಲ್ಲಿ ಹುಡುಗಿ ಹುಡುಕೋದ್ರಲ್ಲಿ ಮತ್ತೆ ಮದುವೆ ವಿಚಾರದಲ್ಲಿ. ಅದು ಒಂದರಲ್ಲಿ ನಾನು ಸಪೋರ್ಟ್ ತಗೊಳ್ಳೇ ಇಲ್ಲ. ಅದಕ್ಕೆ ಮೇಡಮ್ ಹೇಳ್ತಾರೆ ನಿಮ್ಮದು ಇಲ್ಲ, ಇದು ಒಂದು ವಿಷಯದಲ್ಲಿ ನಾನೇನೋ ನೋಡ್ಕೊಂಡ್ಬಿಟ್ಟೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಬಟ್ ಅವ್ರಿಗೆ ಮುಂಚೆ ಅಂತ ಗೊತ್ತಿದ್ಲು. ಆ್ಯಂಡ್ ಬಿಗಿನಿಂಗಲ್ಲಿ ಸ್ವಲ್ಪ ಇತ್ತು ವಿಷಯ. ಮೇನ್ ವಿಷಯ ಇದ್ದಿದ್ದು ಹೆಸರು ಸೇಮ್ ಅಂತ. ನಾನು ಯಾವಾಗ ಇವ್ರಿಗೆ ಹೇಳಿದೆ, ಇಲ್ಲ ಈ ಥರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ, ಇವರು ಏಯ್ ಹಿಂಗೆ ಬೇರೆ ಯಾರೂ ಸಿಕ್ಕಿಲ್ವೇನೋ, ಏನೋ ನೀನು ಅಂತ ಸ್ವಲ್ಪ ಹಿಂಗಾಗಿತ್ತು. ಬಟ್ ಅದು ಬಿಟ್ಟರೆ ಅದಾದಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಶಿ ಈಸ್ ವೆರಿ ಸಪೋರ್ಟಿವ್. ಸೊ ಇವಾಗ ನನಗೆ ಶಾಕ್ ಆಗುತ್ತೆ. ನನಗಿಂತ ಜಾಸ್ತಿ ಇವ್ರ ಹತ್ರನೇ ಮಾತಾಡ್ತಿರ್ತಾರೆ. ಅದೇನು ಮಾತಾಡ್ತಾರೋ ಗೊತ್ತಿಲ್ಲ. No, actually, honestly speaking, Rakshita is a very sweet girl. ತುಂಬ ಒಳ್ಳೆ ಹುಡುಗಿ. ಶಿ ಇಸ್ ಅ ಫ್ಯಾಷನ್ ಡಿಸೈನರ್. ಆಬ್ವಿಯಸ್ಲಿ ಅವರಿಬ್ಬರು 7 ವರ್ಷದಿಂದ ಜೊತೆಲಿದ್ದಾರೆ. ಸೊ ಐ ಥಿಂಕ್ ಶಿ ಇಸ್ ವೇಟೆಡ್ ಲಾಂಗ್ ಇನಫ್ ಅವ್ನ ಒಂದು ಕೆರಿಯರ್ ಕಿಕ್ ಸ್ಟಾರ್ಟ್ ಆಗೋಕ್ಕೆ, ಅವ್ನದು ಸೆಕೆಂಡ್ ಫಿಲ್ಮ್ಗೆ, ಫಾರ್ ಎವ್ರಿಥಿಂಗ್. ಐ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮ್ ಅನಿಸುತ್ತೆ. ಯಾಕಂದರೆ ಅವನದು 2ನೇ ಚಿತ್ರ ಶುರುವಾಯಿತು. This year has been good for him. It's been a good kickstart. So for Rana and Rakshita, ಅವರಿಬ್ರಿಗೂ I wish them all the best. Honestly, ಆ ಹುಡುಗಿ she is a very nice. ನೋಡಿದ್ರಾ, ಹೇಳ್ದೆ ಅಲ್ಲ ನಾನು, ಅವ್ರಿಗೆ ಯಾಕೋ ಜಾಸ್ತಿ, ನನಗೆ ಯಾಕೋ ಡೌಟ್ ಬರುತ್ತೆ ಏನು ನಡೀತಿದೆ ಅಪ್ಪ ಅಲ್ಲಿ ಅಂತ. ಇಲ್ಲ, ಸೇಮ್ ಅದೇ. ನಂದು ಹುಟ್ಟ ಹೆಸರು ಶ್ವೇತಾ ಅಲ್ಲ, ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೆ. ಮೇಡಮ್, ಹೆಂಗೆ ಪ್ಲಾನ್ ಆಗ್ತಿದೆ ಮದುವೆ ತಯಾರಿ? ಮದುವೆ ತುಂಬ ನಿರೀಕ್ಷೆಗಳಿರುತ್ತೆ, ಸೊ ಹಾಗಾಗಿ ಆ್ಯಕ್ಚುಲಿ ಶಿ ಇಸ್ ಅ ವೆರಿ ಸಿಂಪಲ್ ಗರ್ಲ್ ಮೇಡಮ್. ಸೊ ಅವ್ರ ಫ್ಯಾಮಿಲಿ ಇದೆ ವೆರಿ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅವ್ರದ್ದು. ಬಟ್ ಏನಂದರೆ ಮದುವೆ ಮಾಡ್ಸೋಕ್ಕೆ ಕಷ್ಟ ಅಲ್ಲ. ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರಿಗಿಂತ ದೊಡ್ಡ ಕಷ್ಟದ ಕೆಲಸ. ಮನೇಲಿ ಯಾರಿದ್ದಾರೆ ಕರೆಕ್ಟ್ ಟೈಮ್ಗೆ ಹೋಗಿ ಕಾರ್ಡ್ ಕೊಡೋದು, ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಬಟ್ ಆನೆಸ್ಟ್ಲಿ ಮದುವೆ ಪ್ರಿಪರೇಷನ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ, ಕುಂದಾಪುರದಿಂದ, ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ. ಸೊ ದಿಸ್ ಈಸ್ ಅ ಆಪರ್ಚುನಿಟಿ ಟು ಮೀಟ್ ದ ಎಂಟೈರ್ ಫ್ಯಾಮಿಲಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಆಲ್ಸೋ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ VVIPs ಇರ್ತಾರೆ. ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ನನ್ನ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅನ್ನೋ ಮೀಡಿಯಾ. ಇವತ್ತಿನ ಪ್ರೆಸ್ ಅಲ್ಲ, ಈವನ್ ದ ದ
ಹಳೆ ಕಾಲದಲ್ಲಿ ಕನ್ನಡಪ್ರಭ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡಿಯೆಟೆಡ್ ಟು ದೆಮ್ ಅನಿಸುತ್ತೆ ನನಗೆ. ಸೊ ಥ್ಯಾಂಕ್ ಯು ಫಾರ್ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ಆಫ್ ಅಸ್. ತುಂಬ ಖುಷಿ ಆಗುತ್ತೆ ಕಣ ದ್ಯಾಟ್ ದೇರ್ ಇಸ್ ಅ ಫ್ಯಾಮಿಲಿ ಫಂಕ್ಷನ್ ಆ್ಯಂಡ್ ಯು ಆರ್ ಆಲ್ ಗೋನ್ ಬಿ ಅ ಪಾರ್ಟ್ ಆಫ್ ಇಟ್ ಅನ್ನೋದು ಡೆಫಿನೆಟ್ಲಿ ಒಂದು ಖುಷಿ ಇದೆ. ಇಡೀ ಮೀಡಿಯಾದಲ್ಲೇ ಇಂಡಸ್ಟ್ರಿ ಮದುವೆ ಮಕ್ಕಳು ಕವರೇಜ್ ಆಗಿ ಹೌದು, ಅದು ಮದುವೆ ಇರಲಿಲ್ಲ ಕಣ, ಒಂಥರ ಜಾತ್ರೆ. ಜಾತ್ರೆ ಕವರೇಜ್ ಆಗಿದ್ದು ಫೀಲ್ ಮಾಡ್ಕೊತೀರಾ, ಅವಾಗ ನೆನ್ಸ್ಕೊತೀರಾ ಅಂತ? ಯಾಕೆಂದರೆ ಫಸ್ಟು ಮೊದಲು ಶುರುವಾಗ್ತಿದೆ ಮದುವೆ ಅನ್ನೋದು ಐ ಥಿಂಕ್ ಇಟ್ ಶುಡ್ ಬಿ ಅ ವೆರಿ ತುಂಬ ಪ್ರೈವೇಟ್ ಅಫೇರ್ ಇರಬೇಕು ನನ್ನ ಪ್ರಕಾರ. ನನಗೆ ನನ್ನ ಮದುವೆಯಲ್ಲಿ ಹಲವಾರು ಅಂದರೆ ಫಾರ್ ಒಂದು ಹೆಣ್ಮಗುಗೆ ಆ ಮದುವೆ ದಿವಸ ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಸ್ಪೆಷಲಿ ಸಪ್ತಪದಿ ತುಳಿಯೋದಾಗಿರ್ಬೋದು, ತಾಳಿ ಕಟ್ಟೋ ಸಮಯ ಆಗಿರ್ಬೋದು, ಪ್ರತಿಯೊಂದು ವಿಚಾರನೂ ಐ ಥಿಂಕ್ ಇಟ್ ಮೇಕ್ಸ್ ಇಟ್ ಆ ದಿವಸನೇ ಭಾಳ ಸ್ಪೆಷಲ್ ಆಗಿರುತ್ತೆ ಅವರು. ಸೊ ನನಗೆ ತುಂಬ ಟೆನ್ಷನಲ್ಲಿ ಆ ದಿವಸ ಮದುವೆ ಆಗಿದ್ದು. ನಮ್ಮ ಮಾವ ಇರಲಿಲ್ಲ, ಪೊಲೀಸವ್ರಿಗೆ ನಾನು ಅವ್ರ ಮಾವ ಅಂತ ಹೇಳಿದ್ರೆ ಅಯ್ಯೋ ಹಲವಾರು ಜನ ಮಾವಗಳು ಬರ್ತಾರೆ, ಅವ್ರಿಗೆಲ್ಲ ಒಳಗಡೆ ಬಿಡೋಕ್ಕಾಗುತ್ತಾ ಅಂತ ಹೇಳಿದರು. ದ್ಯಾಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡೇ ಆನೆಸ್ಟ್ಲಿ ನನಗೆ, ಬಿಕಾಸ್ ಆ ದಿವಸ ವಾಸ್ ಅ ಲಾಡ್ ಆಫ್ ತುಂಬ ಜನ ಇದ್ದರು ಎಲ್ಲ ಕಡೆಯಿಂದನೂ. ಆ್ಯಂಡ್ ಬಟ್ ದ್ಯಾಟ್ ದೋಸ್ ಟೈಮ್ಸ್ ವರ್ ಡಿಫ್ರೆಂಟ್. ಆವಾಗ ಇಷ್ಟು ಮೀಡಿಯಾನೂ ಇರಲಿಲ್ಲ, ಇಷ್ಟು ಯೂಟ್ಯೂಬರ್ಸು ಇರಲಿಲ್ಲ. TV9 ಆ್ಯಂಡ್ ಝೀ ಮಂಜು ಕವರ್ ಮಾಡಿದ್ದು, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಬಟ್ ಏನಂದರೆ ಇವತ್ತು ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್, ಮೀಡಿಯಾ ಕೂಡ ಬೆಳೆದಿದೆ, ಇವತ್ತು ಯೂಟ್ಯೂಬರ್ಸ್ ಇದ್ದಾರೆ ನಮ್ಮ ಜೊತೆ. ಸೊ ಇಟ್ಸ್ ಅ ಬಿಗರ್ ಫ್ಯಾಮ್ಲಿ ಇವತ್ತು. ಬಟ್ ಫ್ಯಾಮ್ಲಿ ಅನ್ನೋದು, ನನ್ನ ಮದುವೆ ಅನ್ನೋದು ಒಂದು ಪ್ರೈವೇಟ್ ಅಫೇರ್ ಇರೋದ್ರಿಂದ ಐ ಹೋಪ್ ದ್ಯಾಟ್ ದಿಸ್ ಟೈಮ್ ಅಷ್ಟು ಕೇಯಾಸ್ ಇರಲ್ಲ. ಐ ಹೋಪ್ ದೇ ರಿಮೆಂಬರ್ ದ ಬ್ಯೂಟಿಫುಲ್ ಟೈಮ್ಸ್ ಟುಗೆದರ್.